ಈಗ ನೋಡ್ರಿ ಪೋಷನ್ ಟ್ರ್ಯಾಕರ್ನಾಗ ಡಾಟಾ ನಾಟ್ ಫೌಂಡ್ ಅಂತ ಬರತೈತೆ. ಒಮ್ಮೊಮ್ಮೆ ನೀವು ಅಂಗನವಾಡಿ ಓಪನ್ ಮಾಡಿದ್ರು ಕೂಡ ತೋರಿಸಂಗಿಲ್ಲ. ಆಮೇಲೆ ಯಾವುದೇ ರೀತಿ ಸಮಸ್ಯೆ ಬಂದರೂ ಕೂಡ ನೀವು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ ಫಸ್ಟ್ ಆಫ್ ಆಲ್ ಈ ರೀತಿ ನೀವು ಏನು ಮಾಡ್ಕೊರಿ, ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಇರ್ತೈತಿ. ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಏನು ಮಾಡಬೇಕು, ಈ ರೀತಿ ಬರುತ್ತಲ್ಲಿ ತೋರಿಸ್ತೀನಿ ನಿಮಗೆ. ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ರೀಸೆಟ್ ಅಂತ ಹೊಡಿಬೇಕು, RESET ಅಂಥೇಳಿ. ರೀಸೆಟ್ ಅಂತ ಹೊಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಆಲ್ ಸೆಟ್ಟಿಂಗ್ಸ್, ಆಮೇಲೆ ಇದು ಒಂದು ಮಾಡ್ಕೋಬೇಕು. ಆಮೇಲೆ ರಿಸೆಟ್ ಮೊಬೈಲ್ ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೊ ಎರಡೂ ಮಾಡ್ಕೋಬೇಕು ನೀವು. ಇದೊಂದು ಇಲ್ಲಿ ಬರುತ್ತೆ ನೋಡಿರಿ, ರಿಸೆಟ್ ಮೊಬೈಲ್ ನೆಟ್ವರ್ಕ್ ಸೆಟ್ಟಿಂಗ್ಸ್, ಇದೊಂದು. ಓಕೆ, ಸೊ ಇಲ್ಲಿ ರಿಸೆಟ್ ಅಂತ ಹೊಡಿದ್ರೆ ರಿಸೆಟ್ ಆಗಿಬಿಡ್ತೈತಿ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಬರುತ್ತೆ. ಇನ್ನೊಂದು ಏನಂತಂದರೆ ರಿಸೆಟ್ ಆಲ್ ಸೆಟ್ಟಿಂಗ್ಸ್ ಅಂತ ಒಂದೇ ಆಪ್ಷನ್. ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡಿ ಇಲ್ಲಿ ಬ್ಲಿಂಕ್ ಹಾಕಿರ್ತೈತಿ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಡ್ರಿ. ರೀಸೆಟ್ ಅಂತನ್ರಿ, ನಿಮ್ಮದು ಪಿನ್ ನಂಬರ್ ಅದೈತೆ, ಪಿನ್ ನಂಬರ್ ಕೇಳ್ತೈತಿ, ಇದು ರೀಸೆಟ್ ಮಾಡಿಕೊಡ್ರಿ. ಇದು ಒಂದು ಪದ್ಧತಿ. ಇನ್ನೊಂದು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಪೋಷನ್ ಟ್ರ್ಯಾಕರನ್ನು ಆಲ್ರೆಡಿ ನಿಮ್ಗೆ ಗೊತ್ತದ. ಇದನ್ನು ಹಿಂಗೆ ಒತ್ತಿ ಹಿಡಿದು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲೇನು ಮಾಡ್ಕೋಬೇಕು, ಸ್ಟೋರೇಜ್ ಇದ್ದಲ್ಲಿ ಕ್ಲಿಯರ್ ಡಾಟಾ ಕ್ಲಿಯರ್ ಕ್ಯಾಶ್ ಮಾಡ್ಕೋಬೇಕು. ಓಕೆ, ಇದು ಒಂದು ಆಪ್ಷನ್. ಇದು ಮಾಡಿದ ತಕ್ಷಣವೇ ಏನು ಮಾಡಬೇಕು, ನೀವು ಇಲ್ಲಿ ಪರ್ಮಿಷನ್ಸ್ ಎಲ್ಲ ಅಲೌ ಮಾಡಬೇಕು. ಓಕೆ, ಇಲ್ಲಿ ಕ್ಯಾಮ್ರಾ ಅಲೌ ಮಾಡಬೇಕು, ನೆಕ್ಸ್ಟ್ ಲೊಕೇಶನ್ ಅಲೌ ಮಾಡಬೇಕು, ನೆಕ್ಸ್ಟ್ ಮೈಕ್ರೋಫೋನ್ ಅಲೌ ಮಾಡಬೇಕು, ನೆಕ್ಸ್ಟ್ ನೋಟಿಫಿಕೇಷನ್ ಇಲ್ಲಿ ಆನ್ ಮಾಡಬೇಕು. ಇದು ಒಂದು ಪ್ರೊಸೆಸ್. ಮತ್ತು ಇನ್ನೊಂದು, ಇದು ಗೂಗಲ್ ಕ್ರೋಮಿಗೆ ಕನೆಕ್ಟ್ ಇರೋದ್ರಿಂದ, ಸೊ ಗೂಗಲ್ ಕ್ರೋಮ್ ಕೂಡ ನೀವು ಏನು ಮಾಡ್ಕೋಬೇಕು, ಹಿಂಗೆ ಒತ್ತಿ ಹಿಡಿದು ಇಲ್ಲಿ ಮ್ಯಾಕ್ ಕ್ಲಿಕ್ ಮಾಡಿ ಇದನ್ನು ಕೂಡ ನೀವೇನು ಮಾಡಬೇಕು, ಸ್ಟೋರೇಜನ್ನು ಕ್ಲಿಯರ್ ಡಾಟಾ ಮತ್ತು ಕ್ಲಿಯರ್ ಕ್ಯಾಶ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಈ ರೀತಿ ಎಲ್ಲ ಡಾಟಾ ಹೋಗಿಬಿಡ್ತೈತಿ. ಓಕೆ, ಸೊ ಇಲ್ಲೇನು ಮಾಡಬೇಕು, ಮತ್ತು ನೀವು ಪರ್ಮಿಷನ್ಸ್ ಇದ್ದು ಅಂತಂದರೆ ಇಲ್ಲಿ ಪರ್ಮಿಷನ್ಸು ಎಲ್ಲನೂ ಅಲೌ ಮಾಡಬೇಕು. ಇಲ್ಲಿ ಕ್ರೋಮಲ್ಲಿ ಕೂಡ ಕಾಂಟ್ಯಾಕ್ಟ್ಸ್ ಅಲಾವನ್ರಿ, ನೆಕ್ಸ್ಟ್ ಮೈಕ್ರೋಫೋನ್ ಅಲಾವನ್ರಿ, ಎಲ್ಲನೂ ಅಲಾವನ್ಬೇಕು. ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಲಾವನ್ರಿ. ಓಕೆ, ಸೊ ಎಲ್ಲ ಅಲೌ ಅಂದ್ಬಿಟ್ಟು ಇದು ಒಂದು ಪ್ರೊಸೆಸ್ ಆಯ್ತು. ಈಗ ಏನೇನು ಮಾಡಿದ್ವಿ ನಾವು, ಫಸ್ಟ್ ರೀಸೆಟ್ ಮಾಡ್ಕೊಂಡ್ವಿ, ನೆಕ್ಸ್ಟ್ ಪೋಷನ್ ಟ್ರ್ಯಾಕರ್ ಕ್ಲಿಯರ್ ಡಾಟಾ ಕ್ಯಾಚ್ ಮಾಡ್ಕೊಂಡ್ವಿ, ನೆಕ್ಸ್ಟ್ ಕ್ರೋಮನ್ನು ಕೂಡ ಕ್ಲಿಯರ್ ಡಾಟಾ ಕ್ಯಾಚ್ ಮಾಡ್ಕೊಂಡ್ವಿ. ಇದಾಗಿದ್ರೂ ಕೂಡ ನೆಕ್ಸ್ಟ್ ಏನಾಗುತ್ತೆ, ಒಬ್ಬೊಬ್ಬರು ಮೊಬೈಲಲ್ಲಿ ಭಾಳಷ್ಟು ಡಾಟಾ ಇರ್ತೈತಿ, ಅಂದರೆ ಫೋಟೋ, ಹಳೆ ವಿಡಿಯೋ ಎಲ್ಲ ಇರ್ತದೆ. ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಮೈ ಫೈಲ್ಸ್ ಅಂತ ಇರ್ತೈತೆ ನೋಡಿರಿ, ಮೈ ಫೈಲ್ಸ್. ಸೊ ಇಲ್ಲಿ ನೋಡಿರಿ, ಇಲ್ಲಿ ನನ್ನ ಫೋನ್ ಇರೋದು 64 GB ಐತಿ, ಇಲ್ಲಿ 62 GB ಆಲ್ರೆಡಿ ಯೂಸ್ ಆಗೈತಿ. ಸೊ ಅದಕ್ಕೆ ಏನು ಮಾಡ್ಬೇಕ್ರಿ ನೀವು, ಇಲ್ಲಿ ರೀಸೈಕಲ್ ಬಿನ್ ಅಂತ ಇರ್ತೈತಲ್ಲ, ಇಲ್ಲಿ ಭಾಳ ಬಂದಿರ್ತಾವೆ, ಇಲ್ಲಿ ಡಿಲೀಟ್ ಮಾಡ್ಕೋಬೇಕ್ರಿ ಎಲ್ಲ. ಒಟ್ಟು ಫೋನ್ ಕ್ಲಿಯರ್ ಮಾಡಬೇಕು, ಇಲ್ಲಿ ಡಿಲೀಟ್ ಮಾಡಬೇಕು, ಇದ್ರ ಒಳಗಿಂದ ಹೋಗಿ ಡಿಲೀಟ್ ಮಾಡಬೇಕು. ಆಮೇಲೆ ಎಕ್ಸ್ಟ್ರಾ ವೀಡಿಯೋಸು, ಫೋಟೋಸು ಇದ್ದು ಅಂದರೂ ಕೂಡ ಅದ್ರೂ ಡಿಲೀಟ್ ಮಾಡಬೇಕು. ಸೊ ಆದರೆ ಈ ರೀತಿ ಮಾಡಿದರೆ ಅಂದರೆ ನೀವೇನಾಗುತ್ತೆ, ಪೋಷನ್ ಟ್ರ್ಯಾಕರ್ ಸರಿಯಾಗಿ ವರ್ಕ್ ಮಾಡುತ್ತೆ. ಈ ರೀತಿ ಮಾಡಿಕೊಡ್ರಿ ಎಲ್ಲರೂ.